ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಕುಂಭಕ ಪ್ರಾಣಾಯಾಮದ ಮಹತ್ವ ಏನಾಗಿದೆ, ಅದನ್ನು ಮಾಡಿದರೆ ಮನಸ್ಸು ಯಾವ ರೀತಿಯಲ್ಲಿ ಪರಮಾತ್ಮನಲ್ಲಿ ಲೀನವಾಗುತ್ತೆ ಅನ್ನೋ ವಿಚಾರವನ್ನು ಭಾಳ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳನ್ನು ಎಲ್ಲಿ ಸಿಗ್ತದೆ ಅಂತ ನಾನು ಕೂಡ ಆಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಹೆಚ್ಚು ಬೇಕು ಅಂದರೆ 9606340503 ಈ ನಂಬರ್ಗೆ ನೀವು ಸಂಪರ್ಕ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಸಾಧನೆಗೆ ಅವಕಾಶವೂ ಕೂಡ ಸಿಗ್ತದೆ. ತಿಳಿಯಲು ಇಚ್ಛೆ ಇರುವವರು, ಸಾಧಿಸಬೇಕೆಂಬ ಮನಸ್ಸುಳ್ಳವರು ಸಂಪರ್ಕ ಮಾಡಿ ಈ ವಿಚಾರವನ್ನು ನೀವು ಸದುಪಯೋಗ ಪಡ್ಕೊಳ್ಬೋದು. ಈಗ ಕೃಷ್ಣ ಮುಂದುವರೆದು ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾನೆ. ಹೇ ಅರ್ಜುನ, ಕೆಲವರು ಈ ಶರೀರದಲ್ಲಿ ಇರುತ್ತಿದ್ದರೂ ಬ್ರಹ್ಮತ್ವವನ್ನು ಪಡೆದಿರುವರೆಂಬುದನ್ನು ಹೇಳಿರುವೆನು. ಅವರು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಮೊದಲಾದ ಯೋಗ ಸಾಧನವೆಂಬ ಕಠಿಣ ಪರ್ವತಗಳನ್ನು ಏರಿ ಇಳಿದು ಯೋಗಾಭ್ಯಾಸವೆಂಬ ಸಾಗರವನ್ನು ದಾಟಿ ಪರಮ ತೀರವನ್ನು ಸೇರಿದರು. ಅವರು ಆತ್ಮ ಸಾಕ್ಷಾತ್ಕಾರದ ಬಲದಿಂದ ಸರ್ವ ಪ್ರಪಂಚವನ್ನು ಗೆದ್ದು ಮುಂದುವರೆದು ನಿರ್ಲಿಪ್ತತೆಯಿಂದ ಸ್ವಯಂ ಪ್ರತ್ಯಕ್ಷ ಬ್ರಹ್ಮಸ್ವರೂಪದಲ್ಲಿ ಸೇರಿ ಹೋದರು. ಕೃಷ್ಣನು ಹೇಳ್ತಾ ಇದ್ದಾನೆ. ಈ ಪ್ರಕಾರ ಶ್ರೀಕೃಷ್ಣನು ಹೇಳಿದ ಯೋಗ ರಹಸ್ಯವನ್ನು ಕೇಳಿದ ಅರ್ಜುನನು ಮಹದಾಶ್ಚರ್ಯ ಪಡೆದನು. ಇಷ್ಟೊಂದು ಯೋಗದ ರಹಸ್ಯ ಅರ್ಜುನನಿಗೆ ತಿಳಿದೇ ಇರಲಿಲ್ಲ. ಇದನ್ನು ಕೇಳಿ ಅರ್ಜುನನಿಗೆ ಪರಮಾಶ್ಚರ್ಯ ಆಗ್ಬಿಡ್ತು. ಅರ್ಜುನನು ಶ್ರೇಷ್ಠನಾದ ಅಧಿಕಾರಿಯಾದುದರಿಂದ ಆನಂದ ಪರವಶನಾದನು. ಶ್ರೇಷ್ಠನಾದ ಅಧಿಕಾರಿ ಅಂದರೆ ಇಲ್ಲಿ ಉತ್ತಮವಾದ ಆಫೀಸರ್ ಅಂತಲ್ಲ, ಆ ಜ್ಞಾನ ಮಾರ್ಗವನ್ನು ಸಂಪಾದನೆ ಮಾಡಲಿಕ್ಕೆ ಉತ್ತಮವಾದ ಯೋಗ್ಯವಾದ ಶಿಷ್ಯನಾಗಿರ್ತಾನೆ. ಅದರಿಂದ ಈ ವಿಚಾರವನ್ನು ಕೇಳಿದಾಗ ಅವನಿಗೆ ಪರಮಾನಂದ ಆಗುತ್ತೆ. ಈ ಸ್ಥಿತಿಯನ್ನು ತಿಳಿದ ಶ್ರೀಕೃಷ್ಣನು ನಸುನಗುತ್ತಾ, ಹೇ ಅರ್ಜುನ, ನಿನ್ನ ಮನಸ್ಸು ಪ್ರಸನ್ನವಾಯಿತೆ ಎಂದು ಪ್ರಶ್ನಿಸಿದನು. ಆಗ ಅರ್ಜುನನು, ಹೇ ದೇವ, ತಾವು ಇತರರ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಯುವುದರಲ್ಲಿ ಪ್ರವೀಣರಾಗಿರುವುದರಿಂದ ನನ್ನ ಮನಸ್ಸಿನ ಅಭಿಪ್ರಾಯವು ತಿಳಿದಿರುತ್ತದೆ. ಅರ್ಜುನ, ನಿನಗೆ ಸಂತೋಷ ಆಯಿತಾ ನಾನು ಹೇಳಿದ ವಿಚಾರ ಅಂತ ಕೃಷ್ಣ ಕೇಳಿದಾಗ, ಸ್ವಾಮಿ, ನಿನಗೆ ಎಲ್ಲರ ಮನಸ್ಸು ಗೊತ್ತಿರ್ತದೆ, ಅದರಿಂದ ನನ್ನ ಮನಸ್ಸಿನ ವಿಚಾರವೂ ನಿನಗೆ ತಿಳಿದಿರ್ತದೆ ಅಂತ ಅರ್ಜುನ ಹೇಳ್ತಾನೆ. ತಾವು ಮತ್ತೊಂದು ಸಾರಿ ಇದೇ ವಿಷಯವನ್ನೇ ತಿಳಿಯುವಂತೆ ವಿಸ್ತರಿಸಿ ಹೇಳಿರಿ. ಈಗ ಹೇಳಿದ ವಿಚಾರನೇ ಮತ್ತೊಂದು ಸಲ ನನಗೆ ಹೇಳಿ ಸ್ವಾಮಿ ಅಂತ ಕೇಳ್ತಾನೆ. ಹೇ ದೇವ, ತಾವು ಹೇಳಿದ ಯೋಗ ಸಾಧನೆಯ ಮಾರ್ಗವು ಜ್ಞಾನ ಮಾರ್ಗದ ಅಪೇಕ್ಷೆಗಿಂತಲೂ ಸುಲಭವಾಗಿಯೂ ಸುಗಮವಾಗಿಯೂ ಕಾಣಿಸುತ್ತದೆ. ಜ್ಞಾನ ಮಾರ್ಗ ಸ್ವಲ್ಪ ಕಷ್ಟ ಸ್ವಾಮಿ, ಯಾಕಂದರೆ ನಾನೇ ಪರಮಾತ್ಮ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ, ಅದು ಮಾತಿನಲ್ಲಿ ಹೇಳ್ಕೊಬೋದು ಅಷ್ಟೇ. ಅನುಭವಪೂರ್ವಕವಾಗಿ ನಾನೇ ಪರಮಾತ್ಮ, ನಾನೇ ಬ್ರಹ್ಮ ಅಂತ ಹೇಳಿದ್ರೆ ಅದು ವೇದ್ಯವಾಗೋದಿಲ್ಲ, ಅದು ಕಠಿಣ. ಅದು ಈ ಯೋಗ ಮಾರ್ಗ ಚೆನ್ನಾಗಿದೆ, ಶರೀರದ ಮೂಲಕ ಯಾವುದೋ ಒಂದು ಸಾಧನೆ ಮಾಡ್ಬೋದಲ್ಲ, ಅದರಿಂದ ಇದೇ ಚೆನ್ನಾಗಿದೆ ಅಂತ ಅರ್ಜುನ ಹೇಳ್ತಾನೆ. ಆಳವಾದ ನೀರಿನಲ್ಲಿ ಈಜಿಕೊಂಡು ಹೋಗುವುದಕ್ಕಿಂತಲೂ ಕಾಲ್ನಡಿಗೆಯ ದಾರಿಯಲ್ಲಿ ನಡೆದುಕೊಂಡು ಹೋಗುವುದು ಸುಲಭವಲ್ಲವೇ ಅಂತ ಅರ್ಜುನ ಹೇಳ್ತಾನೆ. ಇಂತಹ ಮಾರ್ಗವನ್ನು ಹುಡುಕುವುದಕ್ಕೆ ಸ್ವಲ್ಪ ಕಾಲ ವಿಳಂಬವಾದರೂ ಯಾವ ವಿಧವಾದ ಬಾಧೆಯೂ ಇಲ್ಲ. ಅಷ್ಟಾಂಗ ಯೋಗವು ದೊಡ್ಡದಾದರೂ ನನಗೆ ಸುಲಭವಾಗಿ ಕಾಣುತ್ತದೆ. ಈ ಲೋಕದಲ್ಲಿ ಜ್ಞಾನಯೋಗವು ಸಾಧ್ಯವೆಂಬಂತೆ ಕಾಣಲಾರದು. ನನ್ನಂತಿರುವ ದುರ್ಬಲನಾದ ಮನುಷ್ಯನಿಗೆ ಜ್ಞಾನಯೋಗವು ದುರ್ಗದಂತಿದೆ. ಅರ್ಜುನ ಏನು ಹೇಳ್ತಾ ಇದ್ದಾನೆ, ಆಳವಾದ ನದಿಯಲ್ಲಿ ಮುಳುಗಾಕೊಂಡು ಹೋಗಿ ದಡ ಸೇರೋಕ್ಕಾಗೋದಿಲ್ಲ ಸ್ವಾಮಿ. ನಾನು ಕಾಲ್ದಾರಿಲೇ ಹೋಗಿ ಯಾವುದೋ ಒಂದು ದಾರಿಯನ್ನು ಸೇರುವಂತೆ ನನಗೆ ಜ್ಞಾನ ಮಾರ್ಗ ಅರ್ಥ ಆಗೋದಿಲ್ಲ. ನಾನು ಯೋಗ ಮಾರ್ಗವನ್ನೇ ಅನುಸರಿಸ್ತೀನಿ. ಯಾಕಂದರೆ ನನ್ನಂಗೆ ಅನೇಕ ಜನರಿದ್ದಾರೆ ಲೋಕದಲ್ಲಿ, ಅವ್ರಿಗೆಲ್ಲ ಸುಲಭವಾಗುವಂತೆ ಯೋಗ ಮಾರ್ಗವನ್ನೇ ಇನ್ನೊಂದು ಸಲ ಹೇಳು ಅಂತ ಅರ್ಜುನ ಕೇಳ್ತಾನೆ. ಅದನ್ನು ಗಳಿಸಲು ಸಾಧ್ಯವಾಗುವುದಾ ಎನ್ನಲು ಶ್ರೀಕೃಷ್ಣನು ಹೇಳುತ್ತಾನೆ, ಅಯ್ಯ, ನಿನಗೆ ಯೋಗ ಮಾರ್ಗವು ಪ್ರಿಯವಾದಂತೆ ತೋರುವುದರಿಂದ ನನಗೆ ಹರ್ಷವಾಯಿತು. ನಿನಗೆ ಯೋಗ ಮಾರ್ಗ ಇಷ್ಟ ಆಗಿದ್ದು ನೋಡಿ ನನಗೆ ಭಾಳ ಸಂತೋಷ ಆಯಿತು ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಈ ಸಾಧನಾ ಮಾರ್ಗವು ಚೆನ್ನಾಗಿರುವುದೆಂದು ನಿನಗೆ ಕಾಣಿಸುವುದಾದರೆ ಆನಂದದಿಂದ ಕೇಳು, ಶ್ರವಣ ಮಾಡು, ಮತ್ತು ಹೇಳಿದ್ದಕ್ಕೆ ಅನುಸಾರವಾಗಿ ಆಚರಿಸುವುದಾದರೆ ಹೇಳುವುದಕ್ಕೆ ನನಗೆ ಕಷ್ಟವೇನಿದೆ. ನೀನು ಬರೀ ಕೇಳ್ಕೊಂಡ್ರೆ ಸಾಧ್ಯ ಆಗಲ್ಲ ಅರ್ಜುನ. ನಾನು ಹೇಳಿದಂತೆ ಕೇಳಿ ನೀನು ಅನುಸರಿಸ್ಬೇಕು, ಅದನ್ನು ಆಚರಣೆಗೆ ತರಬೇಕು. ಹಂಗಿದ್ರೆ ಮಾತ್ರ ನನಗೆ ಹೇಳಕ್ಕೆ ನನಗೇನು ಕಷ್ಟ, ಹೇಳ್ತೀನಿ ಕೇಳು.
ನಿನಗೆ ಚೆನ್ನಾಗಿ ತಿಳಿಯುವಂತೆ ವಿವರಿಸಿ ಹೇಳುವೆನು ಎಂದನು. ಇಷ್ಟು ವಿಚಾರಗಳನ್ನ ಕೃಷ್ಣನು ಅರ್ಜುನನಿಗೆ ಹೇಳಿದಾಗ ಈ ವಿಚಾರಗಳನ್ನೆಲ್ಲ ಜ್ಞಾನೇಶ್ವರಿ ಮಹಾರಾಜರು ಜನಗಳಿಗೆ ವಿವರಿಸಿ ಹೇಳ್ತಾ ಇದ್ರು ಸತ್ಸಂಗದಲ್ಲಿ. ಆಗ ಜ್ಞಾನೇಶ್ವರರು ಹರ್ಷದಿಂದ ವಿವರಿಸತೊಡಗಿದರು. ಪ್ರಸನ್ನ ಚಿತ್ತಳಾಗಿರುವ ತಾಯಿಗೆ ಮುದ್ದು ಬಾಲಕನಲ್ಲಿರುವ ಸ್ನೇಹವನ್ನು ವರ್ಣಿಸುವವರಾರು. ಒಂದು ಎಳೆ ಮಗು ತನ್ನ ತಾಯಿಯಲ್ಲಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ತಾಯಿ ಜೊತೆಲಿ ಮುದ್ದಾಡ್ತಾ ಇದ್ರೆ ಆ ತಾಯಿಗೂ ಮಗನಿಗೂ ಇರ್ತಕ್ಕಂಥ ಬಾಂಧವ್ಯವನ್ನು ವರ್ಣಿಸಿ ಹೇಳಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ಈ ಪ್ರೇಮಕ್ಕೆ ಉಪಮಾನವನ್ನು ಕೊಡಲಾಗುವುದೇ? ಶ್ರೀಕೃಷ್ಣಾರ್ಜುನರ ಪ್ರೇಮ ದೃಷ್ಟಿಯನ್ನು 3 ಜಗತ್ತಿನಲ್ಲಿ ವರ್ಣಿಸುವವರು ಯಾರಿದ್ದಾರೆ? ಅವರಿಗೆ ಉತ್ಪನ್ನವಾದ ಪ್ರೇಮವನ್ನು ನೋಡಿದರೆ ಪ್ರೇಮವನ್ನೇ ಕರಗಿಸಿ ಮೂಸಿಯೊಳಗೆ ಎರೆದರೇನೋ ಎನ್ನುವಂತಾಗಿದೆ. ಶ್ರೀಹರಿಯು ನರನ ಮೋಹವೆಂಬ ಬಲೆಯಲ್ಲಿ ಸಿಕ್ಕಿ ಮರುಳಾದನು. ಯುದ್ಧ ಮಾಡಲು ಹೇಳುವ ಸಂಭವವೇ ಇಲ್ಲದಂತೆ ಮೋಹದಲ್ಲಿ ಮುಳುಗಿದ್ದ ಅರ್ಜುನನನ್ನು ಭಗವಂತನ ಉಪದೇಶವೆಂಬ ಅಮೃತರಸವು ಜಾಗ್ರತೆಯಾಗಿ ಕಣ್ತೆರೆಸಿತು. ಈ ಸ್ಥಿತಿಯನ್ನು ಎಷ್ಟು ವರ್ಣಿಸಲು ಅವೆಲ್ಲ ವಿಷಯಾಂತರವೇ ಆಗುತ್ತದೆ. ಕೃಷ್ಣಾರ್ಜುನರ ಈ ಪ್ರೀತಿ ಈ ಪ್ರೇಮದ ಬಾಂಧವ್ಯವನ್ನು ಎಷ್ಟು ವರ್ಣನೆ ಮಾಡಿದ್ರೂ ವಿಷಯಾಂತರ ಆಗ್ಬಿಡ್ತದೆ. ಪ್ರಮಾಣಾತೀತನಾಗಿರುವವನ್ನು ಈ ಲೋಕದಲ್ಲಿ ತಿಳಿಯುವುದಾದರೂ ಹೇಗೆ? ಯಾಕಂದರೆ ಪರಮಾತ್ಮನನ್ನು ಹೀಗೆ ಸರಿ ಅಂತ ಅಳತೆ ಪ್ರಮಾಣ ಮಾಡಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಮೀರಿದವನವನು. ಅವನ್ನ ಈ ಲೋಕದಲ್ಲಿ ಯಾರು ತಾನೇ ವರ್ಣನೆ ಮಾಡಬಲ್ಲರು? ಇದರ ವಿಷಯದಲ್ಲಿ ಆಶ್ಚರ್ಯ ಪಡಬೇಕಾದುದು ಏನಿದೆ? ಸುಮ್ಮನೆ ಕುಳಿತುಕೊಳ್ಳುವುದರಿಂದಲೋ ವರ್ಣಿಸುವುದರಿಂದ ಆಗುವ ಉಪಯೋಗವೇನು? ಕಥಾಂತರವು ಸಾಕು. ಈಗ ಭಗವದ್ಗೀತೆ ವಿಚಾರವನ್ನು ಮಾತಾಡ್ತಾ ಇದ್ದು ಬೇರೆ ವಿಚಾರಕ್ಕೆ ಬಂದ್ಬಿಟ್ಟು ಈಗ ನಾವು ಅದರಿಂದ ಕಥಾಂತರವು ಸಾಕು ಅಂತ ಜ್ಞಾನೇಶ್ವರಿ ಮಹಾರಾಜರು ಜನಗಳಿಗೆ ಹೇಳ್ತಾ ಇದ್ದಾರೆ. ಅರ್ಜುನನ ಮೇಲಿನ ಮಮತೆಯಿಂದ ಕರುಣಾನಿಧಿಯಾದ ಶ್ರೀಕೃಷ್ಣನು ಸತ್ಪುರುಷರನ್ನೆಲ್ಲ ಮರೆತನು. ಪುನಃ ಅರ್ಜುನ ಕೇಳು ಎಂದನು. ಆಗ ಮೋಹದಲ್ಲಿ ಬಿದ್ದಿದ್ದ ಅರ್ಜುನನು ಎಚ್ಚರಗೊಂಡನು. ಅಯ್ಯ, ಈ ಯೋಗ ಮಾರ್ಗ ಯಾವುದು? ಅದರಿಂದ ಉಪಯೋಗವೇನು? ಅದಕ್ಕೆ ಅಧಿಕಾರಿಗಳು ಯಾರು? ನೋಡಿ ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಯ್ಯ ಪರಮಾತ್ಮ, ಆ ಯೋಗ ಮಾರ್ಗ ಯಾವುದು? ಈಗ ಹೇಳ್ದಲ್ಲ ನೀನು ಕುಂಭಕ ಪ್ರಾಣಾಯಾಮ ಅಂತ. ಆ ಯೋಗ ಮಾರ್ಗ ಯಾವುದು? ಅದರಿಂದ ಏನು ಉಪಯೋಗ? ಅದಕ್ಕೆ ಅಧಿಕಾರಿಗಳು ಯಾರು? ಅಂದರೆ ತಕ್ಕನಾದ ಶಿಷ್ಯರುಗಳು ಯಾರು? ಈ ಸರ್ವ ವಿಷಯಗಳು ನಿನ್ನ ಮನಸ್ಸಿಗೆ ಬರುವಂತೆ ವಿಸ್ತರಿಸಿ ಹೇಳುವೆನು. ಈಗ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನಿನಗೆ ಇವೆಲ್ಲ ಯಾರು ಏನು ಅಂತ ನಿನ್ನ ಮನಸ್ಸಿಗೆ ಚೆನ್ನಾಗಿ ಅರ್ಥ ಆಗುವಂತೆ ನಾನು ಹೇಳ್ತೀನಿ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಏಕಮನಸ್ಸಿನಿಂದ ಕೇಳು ಅರ್ಜುನ, ಇದಿಷ್ಟನ್ನು ನಿನಗೆ ಹೇಳ್ತೀನಿ ನಾನು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದನ್ನು ನಿಮಗೆ ನಾನು ತದನಂತರ ತಿಳಿಸಿ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಸತ್ಸಂಗಕ್ಕೆ ಸೇರಿದರು. ಶ್ರೀ ನಿವೃತ್ತಿನಾಥರ ಶಿಷ್ಯನಾದ ಜ್ಞಾನದೇವನೆಂಬ ನಾನು ಪ್ರಾಪಂಚಿಕರಾದ ನಾವು ಯೋಗ ಮಾರ್ಗವನ್ನು ಸಾಧಿಸುವಂತಹ ಉಪಾಯವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಯಾವ ರೀತಿ ಉಪದೇಶಿಸಿದನು ಎಂಬುದನ್ನು ಶ್ರೋತೃಗಳಾದ ನಿಮಗೆ ಸ್ಪಷ್ಟಪಡಿಸುವೆನು. ಅದರಿಂದ ಈ ದಿನ ಸಾಕು, ನಾವು ಸತ್ಸಂಗವನ್ನು ನಾಳೆ ಮುಂದುವರ್ಸೋಣ ಅಂತ ಹೇಳಿ ಜ್ಞಾನದೇವರು ಈ ದಿನದ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಭಗವದ್ಗೀತೆ ಮುಗಿಯೋವರೆಗೂ ಅಲ್ಲೇ ಕೂತ್ಕೊಬಿಟ್ರೆ ಹೆಂಗಾಗುತ್ತೆ? ಅದಕ್ಕೆ ಅವರು ದಿನನಿತ್ಯ ಸತ್ಸಂಗದಲ್ಲಿ ಸೇರ್ತಾಯಿದ್ರು. ಎಷ್ಟೆಷ್ಟು ಸಾಧ್ಯ ವಿಚಾರಗಳನ್ನ ಅವರು ತಿಳಿಸ್ಕೊಡ್ತಾಯಿದ್ರು. ಅದರಿಂದ ಇವತ್ತಿಗೆ ಸಾಕು ಇಷ್ಟು. ಮುಂದಿನ ವಿಚಾರವನ್ನು ನಾಳೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾಳೆ ಏನು ವಿಚಾರ ಮುಂದುವರಿಸ್ತಾರೆ ಅಂತ ನಾವು ಕೂಡ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.